ಸರ್ ನಮಸ್ತೆ. ಇವತ್ತು ಬೆಂಗಳೂರು ಅರಮನೆ ಮೈದಾನ ತ್ರಿಪುರ ವಾಸಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ರೆ ಭಾಗಿಯಾಗಿದ್ರೆ ಖುಷಿ ಪಟ್ಟಿಲ್ಲ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನೂತನವಾಗಿ ಡಿ.ಕೆ. ಹರಿಪ್ರಸಾದ್ ಅವರು ಅಧ್ಯಕ್ಷ ಸ್ಥಾನ ತಗೊಂಡಿದ್ದಾರೆ, ಪದಗ್ರಹಣ ಮಾಡಿದ್ದಾರೆ. ಡಿ.ಕೆ. ಹರಿಪ್ರಸಾದ್ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ಪದಗ್ರಹಣ ಮಾಡಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಸರ್ ಅವರು ನಮಗೆ ಹೆಮ್ಮೆ ಇದೆ. ಯಾಕಂತಂದ್ರೆ ನಮ್ಮ ಜಿಲ್ಲೆಯವರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಪುತ್ರ ದಕ್ಷಿಣ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಪದಗ್ರಹಣ ಮಾಡಿದ್ದಾರೆ. ಅವರು ಉತ್ತಮ ಒಂದು ಕೆಪಿಸಿ ಎಐಸಿಸಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ರಾಜ್ಯದ ಉಸ್ತುವಾರಿಗಳನ್ನು ವಹಿಸಿಕೊಂಡು ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥವರು ಡಿ.ಕೆ. ಹರಿಪ್ರಸಾದ್ ಸರ್ ಅವರು. ಹಾಗಾಗಿ ಇವತ್ತು ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿಕೊಂಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಸಮರ್ಥವಾದಂತಹ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ಹೈಕಮಾಂಡ್ ಮತ್ತು ಎಲ್ಲ ಮುಖಂಡರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿ ನಾನು ಬಯಸ್ತೇನೆ. ಸರ್, ಈಗ ಡಿ.ಕೆ. ಹರಿಪ್ರಸಾದ್ ಅವರ ಮೈಂಡ್ ಸೆಟ್, ಅವ್ರ ಮನಸ್ಸು ಹೇಗಿದೆ, ಕಾರ್ಯಕರ್ತರು ಬಹಳ ಹುರಿದುಂಬಿಸ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ. ಬಟ್ ಇವರ ಅವಧಿನಲ್ಲಿ ಕಾರ್ಯಕರ್ತರು ಏನಾದ್ರು ಒಳ್ಳೇದಾಗುತ್ತಾ? ಖಂಡಿತವಾಗಿ ಕೂಡ ಅವರ ಇಂಟೆನ್ಷನ್ ಏನಿದೆ ಅಂತಂದ್ರೆ ಉದ್ದೇಶ ಕೂಡ ಅದೇ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರುಗಳನ್ನು ಹುರಿದುಂಬಿಸ್ತಕ್ಕಂಥದ್ದು, ಅವರಿಗೆ ಉತ್ತಮವಾದಂತಹ ಅವಕಾಶಗಳನ್ನು ಕೊಡ್ತಕ್ಕಂಥದ್ದನ್ನು ಈಗಾಗಲೇ ಅವರ ಎಲ್ಲ ಕಡೆಗೆ ಮಾತುಗಳಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಖಂಡಿತವಾಗಿ ಕೂಡ ಕಾರ್ಯಕರ್ತರಿಗೂ ಪಕ್ಷಗೂ ಖಂಡಿತವಾಗಿ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸರ್, ಇನ್ನೊಂದು ವಿಚಾರ ಸರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ಮಾಡಿದ್ದಾರೆ ಅಂತ ತಾವೆಲ್ಲ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರವರು 2013ರಿಂದ 2018ರವರೆಗೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ತದನಂತರ ಕಳೆದ ಚುನಾವಣೆಯಲ್ಲಿ ಪಕ್ಷ ಅಧಿಕಾರ ಬಂದ ಮೇಲೆ 3 ವರ್ಷಗಳ ಕಾಲ ಬಹಳ ಉತ್ತಮವಾದಂತಹ ಅಧಿಕಾರಗಳನ್ನು ಎಲ್ಲ ವರ್ಗದ ಜನರಿಗೆ ನೀಡುವುದರ ಮುಖಾಂತರ ಹಲವಾರು ಗ್ಯಾರಂಟಿಗಳನ್ನು ನೀಡುವುದರ ಮೂಲಕ ಬಡವರ ಪರವಾದಂತಹ ಎಲ್ಲ ಹಿಂದುಳಿದವರ ಪರವಾದಂತಹ ಒಂದು ಎಲ್ಲ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿದ್ದಾರೆ. ಉತ್ತಮವಾದಂತಹ ಅಧಿಕಾರವನ್ನು ನೀಡಿದ್ದಾರೆ ಜನಸಾಮಾನ್ಯರಿಗೆ. ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿ ಯಶಸ್ವಿ ಮಾಡಿದ್ದಾರೆ, ಕೆಲಸ ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ಒಳ್ಳೆ ಮಾಡಿದ್ದಾರೆ. ಈಗ ಒಂದು ಆರೋಗ್ಯ ಸಚಿವರಾಗಿದ್ದಾರೆ, ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಕೂಡ ನಮಗೆ ಹೆಮ್ಮೆಯ ಸಂಗತಿ ಅಂತೇಳಿ ನಾವೆಲ್ಲರೂ ಕೂಡ ಸನ್ಮಾನ್ಯ ಯುಟಿ ಖಾದರ್ ಅವರ ಕ್ಷೇತ್ರದಿಂದ ಅವರ ಅಭಿಮಾನಿಗಳಾಗಿ ಅವರ ಶಿಷ್ಯಂದರಾಗಿ ನಾವು ಅಲ್ಲಿಂದ ಪಡೆದಿದಂತವರು. ಅವರು ಸನ್ಮಾನ್ಯ ಯುಟಿ ಖಾದರ್ ಅವರು ಸ್ಪೀಕರ್ ಆಗಿದ್ರು. ಅದಕ್ಕಿಂತ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ 2013ರಿಂದ 2018ರವರೆಗೆ ಇದೇ ಆರೋಗ್ಯ ಮಂತ್ರಿಗಳಾಗಿ, ಆಹಾರ ಮಂತ್ರಿಗಳಾಗಿ, ನಗರಾಭಿವೃದ್ಧಿ ಸಚಿವರಾಗಿ ಬಹಳಷ್ಟು ಕೆಲಸ ಮಾಡುವುದರ ಮುಖಾಂತರ ಅವರು ಯಾವುದೇ ಒಂದು ಸಚಿವ ಸ್ಥಾನ ತಗೊಂಡು ಕೂಡ ಆ ಇಲಾಖೆಯಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ತರುವುದರ ಮೂಲಕ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟು ಉತ್ತಮ ಇಲಾಖೆಯನ್ನು ನಡೆಸ್ತಕ್ಕಂಥ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ಮುಂದಿನ ಆ ಒಂದು 2013ರಲ್ಲಿ ಅವರು ಆರೋಗ್ಯ ಮಂತ್ರಿಯಾಗಿದ್ದ ಸಂದರ್ಭದಲ್ಲೂ ಕೂಡ ನಮ್ಮ ಎಲ್ಲ ರೀತಿಯಲ್ಲಿ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತಹ ಹಲವಾರು ಬಡವರಿಗೆ ಬೇಕಾದಂತಹ ಹಲವಾರು ಕಾರ್ಯಕ್ರಮವನ್ನು ತರುವುದರ ಮುಖಾಂತರ ಬಡವರ ಪರವಾಗಿ, ಶೋಷಿತರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಯುಟಿ ಖಾದರ್ ಸರ್. ಅವರು ಏನು ಸ್ಪೀಕರ್ ಆದಂತಹ ಸಂದರ್ಭ 3 ವರ್ಷದ ಅವಧಿಯಲ್ಲಿ ಸ್ಪೀಕರ್ ಆಗಿ ಅವರು ಅಧಿಕಾರವನ್ನು ಸ್ವೀಕರಿಸಿದ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿ ಕರ್ನಾಟಕ ವಿಧಾನಸಭೆಯ ಒಂದು ಸ್ಪೀಕರ್ ಸ್ಥಾನಕ್ಕೂ ಕೂಡ ಉತ್ತಮವಾದಂತಹ ಹೆಸರು ಗಳಿಸುವುದರ ಮೂಲಕ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಉತ್ತಮ ಸ್ಪೀಕರ್ ಆಗಿ ಅವರು ಮೂಡಿ ಬಂದಿದ್ದಾರೆ. ಅವರಿಗೆ ಯಾವುದೇ ಇಲಾಖೆ ಕೊಟ್ಟು ಕೂಡ ಖಂಡಿತವಾಗಿ ವಿರೋಧಿಸತಕ್ಕಂಥದ್ದು. ಮತ್ತು ಅವರ ವಿಶೇಷತೆ ಏನಂತ ಹೇಳಿದ್ರೆ ಸನ್ಮಾನ್ಯ ಯುಟಿ ಖಾದರ್ ಅವರ ಕ್ಷೇತ್ರಕ್ಕೆ ತಾವು ಯಾರಾದ್ರೂ ಬಂದ್ರೆ ನೋಡಬಹುದು, ಎಲ್ಲರೂ ಕೂಡ ಅನುಭವ ಇದೆ. ಅವರು ಜನಸಾಮಾನ್ಯರೊಂದಿಗೆ, ಮಕ್ಕಳೊಂದಿಗೆ ಮಕ್ಕಳಾಗಿ, ಹಿರಿಯರೊಂದಿಗೆ ಹಿರಿಯರಾಗಿ, ಏಕರೊಂದಿಗೆ ಏಕರಾಗಿ, ಬಡವರೊಂದಿಗೆ ಬಡವರಾಗಿ ಎಲ್ಲ ಮನೆಯ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮನೆಯವರಿಗೆ, ಎಲ್ಲ ಜನಸಾಮಾನ್ಯರು ಕೂಡ ಪರಿಚಯ ಇರತಕ್ಕಂಥದ್ದು. ಅವರ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಎಲ್ಲ ವರ್ಗದ ಜನರಿಗೆ ಅಲ್ಲಿ ಜಾತಿ, ಧರ್ಮ, ಭೇದ, ಪಕ್ಷ ಎಲ್ಲವನ್ನ ಮೆರೆತು ಯಾರಿಗೆ ಅಗತ್ಯತೆ ಇದೆ, ಅರ್ಹತೆ ಇದೆ ಅವರಿಗೆ ಖಂಡಿತವಾಗಿ ಯಾವುದೇ ಒಂದು ಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಯುಟಿ ಖಾದರ್ ಅವರ ಹೇಳಿಕೆ ನಾನು ಬಹಳ ಹೆಮ್ಮೆ ಎಂದು ಹೇಳಿಕೆ ನಾನು ಬಯಸ್ತೇನೆ. ನಾನು ಉಮರ್ ಫಾರೂಕ್ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೇನೆ. ಪ್ರಸ್ತುತ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯನಾಗಿ ಕೂಡ ನಿರ್ವಹಿಸ್ತಾ ಇದ್ದೇನೆ.